ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಂಟಿ ಅಧಿವೇಶನಕ್ಕೆ ಕ್ಷಣಗಣನೆ ಶುರು ಆಗಿಬಿಟ್ಟಿದೆ. ಈಗಾಗಲೇ ಜಂಟಿ ಅಧಿವೇಶನಕ್ಕಾಗಿ ಸರ್ಕಾರ ಒಂದು ಕಡೆಯಿಂದ ತಯಾರಿ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯಪಾಲರು ಬರುವಿಕೆಗಾಗಿ ಈಗಾಗಲೇ ಬಹಳಷ್ಟು ಕಾಯುವಿಕೆ ನಡೀತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದಾರೆ. ರಾಜ್ಯಪಾಲರ ಬರುವಿಕೆಗಾಗಿ ಅವರನ್ನು ಸ್ವಾಗತ ಮಾಡೋ ಸಲುವಾಗಿ ಅಲ್ಲಿ ಸ್ಪೀಕರ್ ಇದ್ದಾರೆ, ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರಿದ್ದಾರೆ. ಎರಡು ಸಭೆಯ ಸ್ಪೀಕರ್ಗಳು ನೀವು ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ, ಯು.ಟಿ. ಖಾದರ್, ಜೊತೆಗೆ ಎಚ್.ಕೆ. ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಸಹ ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ, ಅಂದರೆ ಮೆಟ್ಟಿಲುಗಳ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದಾರೆ. ರಾಜ್ಯಪಾಲರು ಈಗಾಗಲೇ ಲೋಕಭವನದಿಂದ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು, ಲೈವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎರಡೂ ಕಡೆಗೆ ಸ್ಕ್ರೀನಲ್ಲಿರುವಂತಹ ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎರಡೂ ದೃಶ್ಯಾವಳಿಗಳು ಲೈವ್ ದೃಶ್ಯಾವಳಿಗಳು. ಒಂದು ಕಡೆಗೆ ಸಿಎಂ ನಿಂತ್ಕೊಂಡು ರಾಜ್ಯಪಾಲರಿಗೆ ಕಾಯ್ತಾ ಇದ್ದಾರೆ. ರಾಜ್ಯಪಾಲರು ಸಹ ಈಗಾಗಲೇ ಲೋಕಭವನದಿಂದ ತೆರಳುತ್ತಾ ಇದ್ದಾರೆ. ಅಂದರೆ ಇಲ್ಲಿ ಗೊತ್ತಾಗಿರುವುದು, ಒಂದು ಬಿಕ್ಕಟ್ಟು ಮುಗಿತು. ರಾಜ್ಯಪಾಲರು ಇವತ್ತು ಭಾಷಣವನ್ನು ಮಾಡ್ತಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಭಾಷಣ ಮಾಡ್ತಾರಾ? ಇದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದು. ರಾಜ್ಯಪಾಲರ ಬೇಡಿಕೆ ಏನಿತ್ತು ಅಂದರೆ, ಯಾವುದೇ ಕಾರಣಕ್ಕೂ ಸಹ ಸರ್ಕಾರ ಕೊಟ್ಟಿರುವಂತಹ ಪೂರ್ಣ ಪ್ರಮಾಣದ ಭಾಷಣವನ್ನು ಯಥಾವತ್ತಾಗಿ ಓದೋದಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಆ ಭಾಷಣದಲ್ಲಿರುವಂತಹ 11 ಪ್ಯಾರಗಳೇನಿದ್ದಾವೆ ಅದನ್ನು ಕಡಿತಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ಸರ್ಕಾರಕ್ಕೆ ರಾಜ್ಯಪಾಲರು ಮಾಡ್ತಾರೆ. ಆದರೆ ಸರ್ಕಾರ ಹೇಳಿರುವುದೇನು ಅಂದರೆ, ಯಾವುದೇ ಕಾರಣಕ್ಕೂ ಸಹ 11 ಪ್ಯಾರಗಳನ್ನು ಕಡಿತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ನಾವು 2 ತಿದ್ದುಪಡಿಗಳನ್ನು ಮಾಡ್ತೀವಿ, 2 ವಿಚಾರಗಳನ್ನು ಮಾರ್ಪಾಡು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಪ್ಯಾರಗಳನ್ನು ತೆಗೆದು ಹಾಕುವುದಿಲ್ಲ ಅನ್ನುವಂತಹ ವಿಚಾರವನ್ನು ಸರ್ಕಾರ ಖಡಾಖಂಡಿತವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನು ಮಾಡ್ತು. ಕೊನೆಗೆ ಇವತ್ತು ಬೆಳಿಗ್ಗೆ ಸರ್ಕಾರದ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣನವರು ಲೋಕಭವನಕ್ಕೆ ತೆರಳುತ್ತಾರೆ. ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ರಾಜ್ಯಪಾಲರಿಗೆ ಕನ್ವಿನ್ಸ್ ಆಗುತ್ತೆ. ಈಗ ಅವರು ಲೋಕಭವನದಿಂದ ವಿಧಾನಸೌಧದ ಕಡೆಗೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೂ ತಲುಪ್ತಾರೆ. ಅದಾದ ಮೇಲೆ ಅವರನ್ನು ರಿಸೀವ್ ಮಾಡುವಂತಹ ಕೆಲಸವನ್ನು ಸ್ಪೀಕರ್ಗಳು ಮಾಡ್ತಾರೆ. ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಕಾನೂನು ಸಚಿವರು ಎಚ್.ಕೆ. ಪಾಟೀಲ್ ಅವರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರೂ ಸಹ ಇರ್ತಾರೆ. ಇವರೆಲ್ಲರೂ ಸಹ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಸ್ವಾಗತ ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ತದನಂತರ ಜಂಟಿ ಅಧಿವೇಶನಕ್ಕೆ ಅವರನ್ನು ವಿಧಾನಸೌಧದ ಒಳಗಡೆಗೆ, ವಿಧಾನಸಭೆಗೆ ಕರ್ಕೊಂಡು ಹೋಗಲಾಗುತ್ತೆ. ವಿಧಾನಸಭೆಯಲ್ಲಿ ಲೋಕಸಭೆ ತೆಗೆದುಕೊಂಡಿರುವಂತಹ ನಿರ್ಣಯ, ಜಿ ಯೋಜನೆ ಅಂದರೆ ಮಸೂದೆ, ಆ ಮಸೂದೆಯ ಬಗ್ಗೆ ಇವತ್ತೇನು ರಾಜ್ಯ ಸರ್ಕಾರ ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದೆಯಲ್ಲ, ಈಗಾಗಲೇ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ರಾಜ್ಯಪಾಲರು ವಿಧಾನಸೌಧಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಬರ್ತಾರೋ ಇಲ್ಲೋ ಅನ್ನುವಂತಹ ಕುತೂಹಲಕ್ಕೆ ಕೊನೆಗೂ ಸಹ ತೆರೆ ಬಿದ್ದಿದೆ. ರಾಜ್ಯಪಾಲರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಅಲ್ಲಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ರೆ ರಿಸೀವ್ ಮಾಡೋದು ಅಲ್ಲ, ರಿಸೀವ್ ಇಲ್ಲೇ ಮಾಡ್ತಾರೆ. ಇಲ್ಲ ಏನೇನು ಘಟ್ಟ ಆಯಿತು.
ಸಿಗಲ್ಲ. ನೀನೇನು ಹಿಂಗೆಲ್ಲ ಅಡಿಸ್ತೀಯ ಮರ ಅವ್ರು ಹಾಕೋಬೇಕು ತಾನೆ. ಈಗ ಅವಾಗಿಂದ ಹಾಕೋಕ್ಕೆ ಡೈಟ್ ಬೇಕು ಸುಮ್ಮನೆ ಯಾಕೆ. ನೀರಿಗೆ ಬಿಡೋರಿಗೆ ಅಂತ ಅವರ ಅಡ್ಡ ಬಂದ್ರೆ ಏನು ಮಾಡ್ತಾರೆ ಅವರು. ಬಿಟ್ಟರೆ ಯಾರು ಮುಂದೆ ಬರಲ್ಲ. ಈಗಾಗಲೇ ರಾಜ್ಯಪಾಲರು ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧದಲ್ಲಿ ರಾಜ್ಯಪಾಲರನ್ನ ಸ್ಪೀಕರ್ ಯು ಟಿ ಖಾದರ್ ಮತ್ತು ಪರಿಷತ್ನ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು, ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಇವರೆಲ್ಲರೂ ಸಹ ಸ್ವಾಗತವನ್ನ ಮಾಡಿದ್ದಾರೆ. ವಿಧಾನಸೌಧದ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆಯಿತು ಅನ್ನುವಂತಹ ಚರ್ಚೆಗಳಿದ್ವು. ನಿನ್ನೆ ರಾತ್ರಿ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ವಿಧಾನಸೌಧಕ್ಕೆ ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರಾ ಇಲ್ವ ಅನ್ನುವಂತಹ ಅನುಮಾನಗಳಿಗೆ ಕಾರಣ ಆಗಿತ್ತು. ಆದರೆ ಈಗ ಕೊನೆಗೂ ಸಹ ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಆದರೆ ಆ ಭಾಷಣದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಭಾಷಣವನ್ನು ಓದ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಪೂರ್ಣ ಪ್ರಮಾಣದ ಭಾಷಣವನ್ನು ಓದಿದ್ದೇ ಆದರೆ, ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನು ಪೂರ್ತಿಯಾಗಿ ಓದಿದ್ದೇ ಆದರೆ ಯಾವುದೇ ಸಾಂವಿಧಾನಿಕ ಬಿಕ್ಕಟ್ಟಾಗೋದಿಲ್ಲ. ಯಥಾವತ್ತಾಗಿ ಹಿಂದೆ ನಡ್ಕೊಂಡು ಹೋಗಿರುವಂತಹ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಓದಿಲ್ಲ ಅಂದರೆ ಅದು ಮತ್ತೆ ಚರ್ಚೆಗೆ ಗ್ರಾಸವಾಗುತ್ತೆ. ರಾಜ್ಯಪಾಲರು ಈಗಾಗಲೇ ವಿಧಾನಸೌಧದ ಒಳಗಡೆಗೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಗ್ರ್ಯಾಂಡ್ ಸ್ಟೇರ್ಸ್ ಇಂದ ನೇರವಾಗಿ ವಿಧಾನಸೌಧದ ಸಭಾಂಗಣಕ್ಕೆ ಹೋಗ್ತಾ ಇದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ವಿಧಾನಸಭೆಯ ಒಳಗಡೆಗೆ ರಾಜ್ಯಪಾಲರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸಭೆಗಳನ್ನು ಉದ್ದೇಶಿಸಿ ಜಂಟಿ ಭಾಷಣವನ್ನು ಮಾಡಲಿದ್ದಾರೆ. ವಿಧಾನಸಭೆಯ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಿದು. ಅಲ್ಲಿರುವಂತಹ ಎಲ್ಲ ಶಾಸಕರುಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಅಧಿವೇಶನಕ್ಕೆ ಈಗಾಗಲೇ ರಾಜ್ಯಪಾಲರು ಎಂಟ್ರಿಯನ್ನು ಕೊಟ್ಟಿದ್ದಾರೆ.
ಗೇಮ್ ಓಪನ್ ಆಗಿದೆ, 12 ಡಿ ಓಪನ್ ಆಗಿದೆ. विधान परिषद के माननीय सभापति जी, विधानसभा के माननीय अध्यक्ष जी, माननीय मुख्यमंत्री जी, माननीय उप मुख्यमंत्री जी, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, ಎಲ್ಲರಿಗೂ ನಮಸ್ಕಾರ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ರಾಜ್ಯಪಾಲರು ಕೇವಲ ಒಂದೇ ಒಂದು ಸಾಲನ್ನು ಓದೋ ಮೂಲಕವಾಗಿ ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ. ಈ ಜಂಟಿ ಅಧಿವೇಶನಕ್ಕೆ ಬಂದಿರೋದಕ್ಕೆ ನನಗೆ ಬಹಳಷ್ಟು ಖುಷಿ ಆಗುತ್ತೆ. ಜೊತೆಗೆ ಸರ್ಕಾರ, ನನ್ನ ಸರ್ಕಾರ ರಾಜ್ಯದ ಆದಾಯವನ್ನು ದ್ವಿಗುಣ ಮಾಡೋದರಲ್ಲಿ ಮುಂದಾಗ್ತಾ ಇದೆ ಅಂತ ಕೇವಲ ಒಂದೇ ಒಂದು ಸಾಲನ್ನು ಓದೋ ಮೂಲಕವಾಗಿ ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ. ಇದೇ ರೀತಿಯಾದಂತಹ ಭಾಷಣವನ್ನು ಈ ಹಿಂದೆ ವೆಸ್ಟ್ ಬೆಂಗಾಲ್ ಮತ್ತು ಕೇರಳದಲ್ಲಿ ಮಾಡಲಾಗಿತ್ತು. ಕೇವಲ ಒಂದು ಸಾಲನ್ನು ಓದಿ 2021-22 ಸಾಲಿನ ವಿಪಕ್ಷಗಳ ಗದ್ದಲದ ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಸಾಲನ್ನು ಓದೋ ಮೂಲಕವಾಗಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿರುವಂತಹ ಧನ್ಕರ್ ಅವರು ಭಾಷಣವನ್ನು ಮುಗಿಸಿದ್ರು. ಅದೇ ಸಾಲಿಗೆ ಈಗ ಕರ್ನಾಟಕ ಸೇರ್ಪಡೆ ಆಗ್ತಾ ಇದೆ. ಸ್ವತಃ ರಾಜ್ಯಪಾಲರ ನಡೆಯನ್ನು ಧಿಕ್ಕರಿಸುವಂತಹ ಕೆಲಸವನ್ನು ಅಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಬಿಜೆಪಿಯವರು ಜಯಕಾರವನ್ನು ಹಾಕೊಂಡು ಹೋಗ್ತಾ ಇದ್ರೆ, ಮುಂದ್ಗಡೆ BK ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯರು ರಾಜ್ಯಪಾಲರು ಹೋಗುವಂತಹ ಸಂದರ್ಭದಲ್ಲಿ ಧಿಕ್ಕಾರವನ್ನು ಕೂಗುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆ ಮೂಲಕವಾಗಿ ಇಲ್ಲಿಯವರೆಗೆ ಏನೆಲ್ಲ ಅನುಮಾನಗಳಿತ್ತು, ಆ ಅನುಮಾನಗಳಿಗೆ ಈಗ ಉತ್ತರ ಸಿಕ್ಕಿದೆ. ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಪೂರ್ಣ ಪ್ರಮಾಣದಲ್ಲಿ ಭಾಷಣವನ್ನು ಮಾಡಬೇಕಿತ್ತು, ಆದರೆ ಪೂರ್ಣ ಪ್ರಮಾಣದಲ್ಲಿ ಭಾಷಣವನ್ನು ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಸಹ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಘೋಷಣೆಯನ್ನು ಕೂಗ್ತಾ ಇದ್ದಾರೆ ರಾಜ್ಯಪಾಲರ ವಿರುದ್ಧವಾಗಿ.
ಈಗ ಅಲ್ಲಾಡಿಸ್ಬೇಡ ಮಗ, ಅಲ್ಲಾಡಿಸ್ ಫುಲ್ ಝೂಮಲ್ಲಿ ಇದ್ದೀನಿ ಇನ್ನೇಣ. ಬರ್ತಾರೆ ಏನೊಬ್ಬರು ಮತ್ತೆ ಇನ್ನೇಣ. ರಾಜ್ಯಪಾಲರು ಈಗಾಗಲೇ ತಮ್ಮ ಭಾಷಣವನ್ನು ಅಂದರೆ ಕೇವಲ ಒಂದೇ ಒಂದು ಸಾಲು ಭಾಷಣವನ್ನು ಮುಗಿಸಿ ಈಗಾಗಲೇ ತೆರಳಿದ್ದಾರೆ. ಆ ದೃಶ್ಯಾವಳಿಗಳನ್ನು, ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ರಾಜ್ಯಪಾಲರನ್ನ ಕಾರಿನವರೆಗೆ ಬಿಡೋದಕ್ಕೆ 2 ಸಭೆಯ ಸ್ಪೀಕರ್ಗಳು ಬಂದಿದ್ದಾರೆ. ಸ್ವತಃ CM ಸಿದ್ದರಾಮಯ್ಯನವರು ಬಂದಿದ್ದಾರೆ. CM ಸಿದ್ದರಾಮಯ್ಯನವ್ರ ಜೊತೆಗೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೆಲ ಹೊತ್ತು ಮಾತುಕತೆಯನ್ನು ನಡೆಸ್ತಾರೆ. ಯಾವಾಗ ರಾಜ್ಯಪಾಲರು ಭಾಷಣವನ್ನು ಮೊಟಕುಗೊಳಿಸಿ ತೆರಳುತ್ತಾರಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲರೂ ಸಹ ಧಿಕ್ಕಾರವನ್ನು ಕೂಗುವಂತಹ ಕೆಲಸವನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.